ಮೆತ್ತೆ ಗಂಜಿ ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡು ದೋಸೆ ಮಾಡ್ತೀವಲ್ಲ, ದೋಸೆ ಹಿಟ್ಟಿನ ಅಕ್ಕಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ನೀರು ಸೋಸಿ ಸೈಡಲ್ಲಿ ಇಟ್ಟಿದ್ದೇನೆ. ಚೆನ್ನಾಗಿ ತೊಳಿಬೇಕಾಯ್ತಾ. ತೊಳೆದು ನೀರನ್ನ ಸೈಡಿಗೆ ಇಟ್ಟಿದ್ದೇನೆ. ಆನಂತರ 2 ಸ್ಪೂನಷ್ಟು ಮೆತ್ತೆ, 1 ಸ್ಪೂನ್ 2 ಸ್ಪೂನಷ್ಟು ಮೆತ್ತೆ ಹಾಕ್ತಿದ್ದೇನೆ. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ಗ್ಯಾಸ್ನಲ್ಲಿ ನಾನು ಬಿಸಿ ಆಗಲಿಕ್ಕೆ ನೀರು ಇಟ್ಟಿದ್ದೇನೆ. ಅದಕ್ಕೆ ನಾನೀಗ ತೊಳೆದಿಟ್ಟಿದ್ದೇನಲ್ಲ ಬೆಳ್ತಿಗೆ ಅಕ್ಕಿಯನ್ನು ಅದನ್ನು ಹಾಕ್ತಾ ಇದ್ದೀನಿ. ಆನಂತರ ತೊಳೆದಿಟ್ಟಿರುವಂಥ ಮೆತ್ತೆ ಹಾಕ್ತಿದ್ದೇನೆ. ಬೇಕಾದಷ್ಟು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು. ಮತ್ತು ತೆಂಗಿನ ತುರಿ ಹಾಲು ತೆಗಿಲಿಕ್ಕೋಸ್ಕರ ನಾನು ತೆಂಗಿನ ತುರಿಯನ್ನು ಹರಿಯುವ ಕಲ್ಲಲ್ಲಿ ಹಾಕಿ ಅದರ ಹಾಲು ತೆಗಿಬೇಕು. ಅದಕ್ಕಾಗಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಕಡಿತಾ ಇದ್ದೇನೆ. ಈ ಥರ ಬರಬೇಕು. ಇದು 2 ಸಲ ಕಡಿಲಿಕ್ಕಿದೆ. ಇದು ನಾನು ದಪ್ಪ ಹಾಲು ತೆಗಿಲಿಕ್ಕೋಸ್ಕರ ಕಡಿತಾ ಇದ್ದೇನೆ. ಒಂದು ಪಾತ್ರೆಗೆ ಈ ಥರದೊಂದು ಬಟ್ಟೆ ಇಲ್ಲ ಸೋಸುವಂಥದ್ದು ಯಾವುದೇ ಇರಲಿ ಅದನ್ನು ತಗೊಂಡು ಅದರಲ್ಲಿ ಹಾಲನ್ನು ಸೋಸಬೇಕು. ಇದು ದಪ್ಪ ಹಾಲು ಆಯಿತಾ. ಅದನ್ನು ತೆಗೆದು ನಾನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದು ದಪ್ಪ ಹಾಲು. ಮತ್ತು ಇದರಲ್ಲಿ ಉಳಿದಿರುತ್ತಲ್ಲ ಈ ಬಟ್ಟೆಯಲ್ಲಿ ಮತ್ತೆ ನಾನು ರುಬ್ಬೋ ಕಲ್ಲಿಗೆ ಹಾಕ್ತಾ ಇದ್ದೇನೆ. ತಿಳಿ ಹಾಲು ತೆಗಿಲಿಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ಈ ಥರ ರುಬ್ಕೊಂಡ ನಂತರ ಬಟ್ಟೆಗೆ ಹಾಕಿ ಅದರ ನೀರು ತೆಗಿಬೇಕಾಯ್ತಾ, ಹಾಲು ತೆಗಿಬೇಕು. ಇದು ತಿಳಿ ಹಾಲು. ಇಷ್ಟು ಬೆಂದಿರಬೇಕು, ತುಂಬ ಬೆಂದಿರಬಾರ್ದು. ಇಷ್ಟು ಬೆಂದಿದ್ದಕ್ಕೆ ನೋಡಬೇಕು, ಸ್ವಲ್ಪ ಬೆಂದಿದೆ, ಇಷ್ಟು ಸಾಕು. ಇದಕ್ಕೆ ನಾನು ದಪ್ಪ ಹಾಲಿದೆ ಅಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಇದು ಸಾಕಾಗಲ್ಲ ಅಂತ ಹೇಳೋದಕ್ಕೆ ನಾವು ತಿಳಿ ಹಾಲು ಹಾಕುವಂಥದ್ದು ಆಯಿತಾ. ಮತ್ತು ನಾನು ಬೆಲ್ಲ ಹಾಕ್ತಿದ್ದೇನೆ. ಇದು ಆಪ್ಷನ್, ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿ ಈ ಥರ ಕುದಿ ಬರಬೇಕು. ಬಾಯ್ ಥ್ಯಾಂಕ್ ಯು.